ಬಳ್ಳಾರಿ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ 9ನೇ ವಾರ್ಡ್ನ ಹುಲಿಗೆಮ್ಮ ದೇವಸ್ಥಾನದ ಸಮೀಪ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಚಲನಚಿತ್ರ ನಟಿ ಚಾಂದಿನಿ ಅವರ ನೇತೃತ್ವದಲ್ಲಿ 250 ಗಿಡಗಳ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆ ಮಹತ್ವವನ್ನು ಸಾರಲಾಯಿತು. ಪರಿಸರದ ಸಮತೋಲನ ಕಾಪಾಡುವ ಹಾಗೂ ಹಸಿರು ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ 106 ನಾಗರಿಕರು ಭಾಗವಹಿಸಿ ಸಸಿಗಳನ್ನು ಸ್ವೀಕರಿಸಿದರು. ಗಿಡ ನೆಡುವುದು ಮಾತ್ರವಲ್ಲ, ಅವುಗಳನ್ನು ಪೋಷಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂಬ ಸಂದೇಶವನ್ನು ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಾಂದಿನಿ ಅವರು, ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ತಾಪಮಾನ, ವಾಯುಮಾಲಿನ್ಯ ಹಾಗೂ ಅರಣ್ಯ ನಾಶವು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕೆಂದು ಕನಿಷ್ಠ 1 ಗಿಡವನ್ನು ನೆಟ್ಟು ಅದರ ಆರೈಕೆ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ಮನೆ, ಶಾಲೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನೆಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು. ಅಲ್ಲದೆ ಗಿಡಗಳ ಮಹತ್ವ, ಪರಿಸರ ಸಂರಕ್ಷಣೆ ಹಾಗೂ ಹಸಿರು ವಾತಾವರಣದ ಅಗತ್ಯತೆಯ ಕುರಿತು ಅರಿವು ಮೂಡಿಸಲಾಯಿತು. ಸ್ಥಳೀಯ ಸಂರಕ್ಷಣೆ ಹಾಗೂ ಹಸಿರು ವಾತಾವರಣದ ಅಗತ್ಯತೆಯ ಕುರಿತು ಅರಿವು ಮೂಡಿಸಲಾಯಿತು. ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಡೆದ ಈ ಸಸಿ ವಿತರಣಾ ಕಾರ್ಯಕ್ರಮವು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಹಂಪಿ ರಮಣ ಸೇರಿದಂತೆ ಭಾರತಿ, ಪುಷ್ಪಲತಾ, ಶಿವಗಂಗಾ, ಕೃಷ್ಣವೇಣಿ, ನಾಗವೇಣಿ, ಗೀತಾ, ಮಧು, ಪಾವನಿ, ರಾಜಿ, ದುರ್ಗಮ್ಮ, ಶಶಿ, ರಮ್ಯಾ, ಮಮತಾ, ಪವನ್, ದುರ್ಗೇಶ್, ಚಿಕನ್ ದಾದು, ಮಚ್ಚ, ಪ್ರಸಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಸಸಿಗಳ ವಿತರಣೆ ಮಾಡ್ತಾ ಇದ್ದೀವಿ. 9ನೇ ವಾರ್ಡಲ್ಲಿ ಏನಿದು ಹುಲಿಗೆಮ್ಮ ದೇವಸ್ಥಾನ, ರೂಪನಗುಡಿ ರೋಡ್ ಅಲ್ಲಿ ನಾವು ಇವತ್ತು ವಿತರಣೆ ಮಾಡಿದ್ದೀವಿ. ಎಷ್ಟು ಸಸಿಗಳು? 250 ಸಸಿಗಳು ವಿತರಣೆ ಮಾಡಿದ್ದೀವಿ. ಇನ್ನು ಅನೇಕ ಕಡೆ ಅಂದ್ರೆ ಮೋದಿಜಿಯವರು ಹೇಳಿದ ಒಂದು ಸ್ಲೋಗನ್ ತರ ಮನೆಗೊಂದು ಮರ ಅಂದ್ರೆ ತಾಯಿ ಹೆಸರಲ್ಲಿ ಒಂದು ಗಿಡ, ಮಾಕೆನ ಹರ್ ಘರ್ ಮೇ ಏಕ್ ಪೇಡ್ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಏನು ಮೋದಿಜಿಯವ್ರು ಮಾಡಿದಾರಲ್ಲ, ಅದೇ ಪ್ರಕಾರ ನಾವು ಕೂಡ ಮನೆಗೊಂದು ಮರ ಅಂತ ಹೇಳ್ಬಿಟ್ಟು ಇಲ್ಲಿ ಬಳ್ಳಾರಿಯಲ್ಲಿ ಸಸಿಗಳು ನಡೀತಾ ಇದೀವಿ. ಇನ್ನು ಅನೇಕ ಕಡೆನೂ ಸಸಿಗಳು ನೆಟ್ಟು ನಮ್ಮ ಬಳ್ಳಾರಿ ಹಚ್ಚ ಹಸಿರಾಗಿ ಇರ್ಲಿ ಯಾವಾಗೂ. ಯಾಕಂದ್ರೆ ಬಿಸಿಲಿನ ತಾಪ ನಿಮ್ಗೆಲ್ಲ ಗೊತ್ತಿದೆ, ಇಷ್ಟು ಮಳೆ ಬಂದ್ರು ಕೂಡ ಇನ್ನೂ ತಾಪ ಕಮ್ಮಿ ಆಗ್ತಾ ಇಲ್ಲ. ಹಂಗಾಗಿ ಎಲ್ಲರೂ ಮನೆಯಲ್ಲಿ ಅಟ್ಲೀಸ್ಟ್ ಒಂದು 4 ಗಿಡನ ಇರ್ಲಿ ಅಂತ ಒಂದು ನಮ್ಮ ಆಸೆ. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ಇಲ್ಲೇ ನಾನು 9th ವಾರ್ಡಲ್ಲಿ ಹುಟ್ಟು ಬೆಳೆದಿರೋದು. ಇವತ್ತು ಗಿಡಗಳು ಹಂಚಬೇಕಂತೇಳಿ ನಮ್ಮ ಒಂದು ತಿಂಗಳಿದ್ದ ಇದು ಪ್ರೋಗ್ರಾಮ್ ಇದೆ. ಗರ್ಗರ ಅಂತೇಳಿ ನಮ್ಮ ಮೋದಿಜಿಯವರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ 9th ವಾರ್ಡಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಹಂಪಿ ಅಕ್ಕ, ಮತ್ತೆ ಜಿಲ್ಲಾಧ್ಯಕ್ಷ ಅನಿಲ್ ಸಾರ್ ಅವರು, ಮತ್ತೆ ನಮ್ಮ ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಸಾರ್ ಅಂತ ಕರೆದಿದ್ದು. ಅವರು ಸ್ವಲ್ಪ ಬೇರೆ ಕಾರಣದಿಂದ ಬಂದಿಲ್ಲ. ನಾವು ಮಹಿಳಾ ಮೋರ್ಚಾ ಕಡೆಯಲ್ಲಿದ್ದ ನಮ್ಮ ಜಿಲ್ಲಾಧ್ಯಕ್ಷನ ಹಂಪಿ ರಮಣ ಇಟ್ಕೊಂಡು ನಾವು ಇವತ್ತು ಗಿಡಗಳನ್ನ ಹಂಚಿ ನಮ್ಮ ಹುಲಿಗೆಮ್ಮ ಗುಡಿ ದೇವಸ್ಥಾನದಲ್ಲಿ ಒಂದು ಬೇವಿನ ಮರೆ ಮತ್ತೆ ಒಂದು ತುಳಸಿ ಗಿಡ, ನಲ್ಲಿಕಾಯಿ ಗಿಡ. ಎಷ್ಟು ಸಸಿಗಳು?